ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಬಗ್ಗೆ ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇದ್ವಿ. ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಏನು, ಈ ಒಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಲ್ ಇಂಡಿಯಾ ರೇಡಿಯೋ ಆರ್ಗನೈಸ್ ಮಾಡಿದಂತಹ ಈ ಕಾನ್ಫರೆನ್ಸ್ಗಳಿರ್ಬೋದು, ಸಮಿಟ್ಗಳಿರ್ಬೋದು, ಸೊ ಅವುಗಳಲ್ಲೆಲ್ಲವೂ ಕೂಡ ಹೇಗೆ ಯಾವ ರೀತಿಯಾಗಿ ಈ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಡಿಫೈನ್ ಅನ್ನ ಮಾಡತ್ತೆ, ವ್ಯಾಖ್ಯಾನವನ್ನ ಮಾಡತ್ತೆ ಅನ್ನೋದರ ಕುರಿತಾಗಿ ಕೂಡ ಒಂದಷ್ಟು ಚರ್ಚೆಯನ್ನ ಕೂಡ ನಾವು ಕಳೆದ ವಿಡಿಯೋದಲ್ಲಿ ಕೂಡ ಮಾಡ್ತಾ ಇದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಕೂಡ ಏನನ್ನ ಡಿಫೈನ್ ಮಾಡುತ್ತೆ, ಏನಂತ ಕನ್ಕ್ಲೂಷನ್ಗೆ ಬರುತ್ತೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಅಥವಾ ಸಾರ್ವಜನಿಕ ಸೇವಾ ಪ್ರಸಾರಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲ್ ಆಗಿ ಅಂತಿಮವಾಗಿ ಯಾವ ಒಂದು ವಿಚಾರವನ್ನ ಹೇಳತ್ತೆ, ಏನೆಲ್ಲ ಅಂಶಗಳನ್ನ ಇಲ್ಲಿ ಅವರು ಹಂಚ್ಕೊಳ್ತಾರೆ ಅನ್ನೋದರ ಕುರಿತಾಗಿ ಕೂಡ ಇಲ್ಲಿ ಚರ್ಚೆಯನ್ನು ಮುಂದುವರಿಸೋಣ. They develop knowledge, broaden horizons, and enable people to better understand themselves by better understanding the world and others. ಸೊ ನಾಲೆಜ್ ಅನ್ನ ಡೆವಲಪ್ ಮಾಡಬೇಕಾಗತ್ತೆ. ಜನಗಳಿಗೆ ಬೇಕಾಗಿರ್ತಕ್ಕಂತಹದ್ದು ಅಂದ್ರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂತಹದ್ದು ನಮಗೆ ನಾಲೆಜ್ ಅನ್ನ, ನಮ್ಮ ಜ್ಞಾನವನ್ನ ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಹಾಗೇನೆ ನಮ್ಮ ಆಲೋಚನೆಗಳ ಶಕ್ತಿಯನ್ನ ಬ್ರಾಡನ್ ಮಾಡಬೇಕು, ಅಂದ್ರೆ ವಿಸ್ತಾರಗೊಳ್ತಾ ಹೋಗ್ಬೇಕು. ನಮ್ಮ ಆಲೋಚನೆಗಳು ನಮ್ಗೆ ಯಾವಾಗ ನಮ್ಮ ಆಲೋಚನೆಗಳು ತುಂಬಾ ನಾವು ತುಂಬಾ ದೂರದೃಷ್ಟಿಯನ್ನ ಇಟ್ಕೊಂಡು ನಾವು ಯಾವಾಗ ನಮ್ಮ ಚಿಂತನೆಗಳನ್ನ ನಾವು ಮಾಡ್ತೀವಿ, ನಮ್ಮ ನಾಲೆಡ್ಜ್ ಕೂಡ, ನಮ್ಮ ಜ್ಞಾನವೂ ಕೂಡ ಹೆಚ್ಚು ಹೆಚ್ಚು ಡೆವಲಪ್ ಆಗೋದಕ್ಕೆ ಶುರುವಾಗತ್ತೆ. ಅಂಡ್ ಎನೇಬಲ್ ಪೀಪಲ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ದೆಮ್ಸೆಲ್ಫ್. ಸೊ ಜನಗಳಿಗೆ ನಾವು ಅವರನ್ನ ಅವರು ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವ ಹಾಗೆ ಅವ್ರಿಗೆ ಮಾಡ್ಬೇಕಾಗತ್ತೆ. ಸೊ ನಾವು ನಮ್ಮನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇಡೀ ಸಮಾಜವನ್ನ, ಇಡೀ ಜಗತ್ತನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಯಾವಾಗ ನಮಗೆ ಎಲ್ಲರೂ ನಮ್ಮವರು ಅಂತ ಹೇಳಿ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಬರಕ್ ಶುರುವಾಗತ್ತೆ, ಆ ಥರದ ಒಂದು ಮನಸ್ಥಿತಿ, ಆ ಥರದ ಒಂದು ಆಲೋಚನೆ ನಮಗೆ ಬರೋದಕ್ಕೆ ಶುರುವಾಗತ್ತೆ. ಸೊ ಆಟೋಮೆಟಿಕಲಿ ನಾವು ಎಲ್ಲವನ್ನೂ ಕೂಡ ಬೈ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದ ವರ್ಲ್ಡ್ ಅಂಡ್ ಅದರ್ಸ್, ಇಡೀ ಸಮಾಜವನ್ನ, ಇಡೀ ಜಗತ್ತನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ಸಾಧ್ಯ, ನಮ್ಮ ಆಲೋಚನೆಗಳು ತುಂಬಾ ಬ್ರಾಡನ್ ಆಗಿರ್ಬೇಕು, ವಿಶಾಲವಾದಂತಹ ಆಲೋಚನೆಗಳನ್ನ ನಾವು ಇಟ್ಕೊಂಡಿರ್ಬೇಕು. ಹಾಗೇನೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದಷ್ಟು ಜ್ಞಾನವನ್ನ ಕೂಡ ನಾವು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ ಆಗತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ. ಹಾಗಾದ್ರೆ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಈಸ್ ಡಿಫೈನ್ಡ್ ಆಸ್ ಎ ಮೀಟಿಂಗ್ ಪ್ಲೇಸ್ ವೇರ್ ಆಲ್ ಸಿಟಿಸನ್ಸ್ ಆರ್ ವೆಲ್ಕಮ್ ಅಂಡ್ ಕನ್ಸಿಡರ್ಡ್ ಈಕ್ವಲ್ಸ್. ಸೊ ಈ ಸಾರ್ವಜನಿಕ ಪ್ರಸಾರ ಅಂತ ಹೇಳಿ ಅನ್ನೋದಾದ್ರೆ ಒಂದು ಫೈನಲ್ ಕನ್ಕ್ಲೂಷನ್ಗೆ ಒಂದು ಡೆಫಿನೇಷನ್ಸ್ ಅಥವಾ ಒಂದು ವ್ಯಾಖ್ಯಾನವನ್ನ ಕೊಡಬೇಕು ಅಂತ ಹೇಳಿ ಅಂದಾಗ, ಸೊ ವೇರ್ ಪೀಪಲ್ ಆಲ್ ಸಿಟಿಸನ್ಸ್, ಎಲ್ಲ ಜನಗಳೆಲ್ಲರೂ ಕೂಡ ಎಲ್ಲರನ್ನೂ ಕೂಡ ನಾವು ಕರೀತಕ್ಕಂಥದ್ದು ಅಂದ್ರೆ ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂಥದ್ದು. ಅನ್ಕನ್ಸಿಡರ್ಡ್ ಈಕ್ವಲ್, ಎಲ್ಲರನ್ನೂ ಕೂಡ ನಾವು ಸಮಾನವಾಗಿ ಕಾಣ್ತಕ್ಕಂಥದ್ದು. ಇವರು ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಅವರ ಎಕನಾಮಿಕ್ ಸ್ಟೇಟಸ್ ಇರ್ಬೋದು, ಅವರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಬಹುದು, ಅವರ ಡಿಫ್ರೆಂಟ್ ರಿಲಿಜಿಯನ್ ಇರ್ಬೋದು, ಡಿಫ್ರೆಂಟ್ ಕಾಸ್ಟ್ ಇರ್ಬೋದು, ಡಿಫ್ರೆಂಟ್ ಕ್ರೀಡ್ ಇರ್ಬೋದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಇಡೀ ಸಮಾಜದಲ್ಲಿ, ಇಡೀ ಸಮುದಾಯದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ನಾಗರಿಕನು ಕೂಡ ಆ ಒಂದು ಇನ್ಕ್ಲೂಷನ್ ಅನ್ನ ಮಾಡ್ಕೊಳ್ತಕ್ಕಂತಹದ್ದು ಈ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಸಾರ್ವಜನಿಕ ಸೇವಾ ಪ್ರಸಾರದ ಒಳಗಡೆ ಆ ವ್ಯಕ್ತಿಯನ್ನ ಸೇರಿಸ್ಕೊಳ್ಳೋದು. ಜೊತೆಗೆ ಅವರು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂತಹ ಒಂದು ದೃಷ್ಟಿಕೋನದಲ್ಲಿ, ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ಸಾರ್ವಜನಿಕ ಸೇವೆಯನ್ನ ಅಂದ್ರೆ ಸಾರ್ವಜನಿಕ ಪ್ರಸಾರವನ್ನ, ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಬೇಕು ಅಂತ ಹೇಳಿ ಕೂಡ ಹೇಳ್ತಾರೆ. So it is an information and education tool accessible to all and meant for all. So whatever their social or economic status. So it is an information and education tool. ಈ ರೇಡಿಯೋ ಅಥವಾ ಈ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಅಂತಕ್ಕಂಥದ್ದು ಏನಿದೆ, ಸಾರ್ವಜನಿಕ ಸೇವಾ ಪ್ರಸಾರ ಅನ್ನೋದು ಏನಿದೆ, ಅದು ಮಾಹಿತಿಯನ್ನ ಹಾಗೆ ಶಿಕ್ಷಣವನ್ನ ಪಡ್ಕೊಳ್ತಕ್ಕಂಥ ಒಂದು ಸಾಧನವಾಗಬೇಕು. ಆಕ್ಸೆಸಿಬಲ್ ಟು ಆಲ್, ಎಲ್ಲರಿಗೂ ಕೂಡ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ, ಯಾರು ಬೇಕಾದ್ರೂ ಕೂಡ, ಎನಿಬಡಿ ಕ್ಯಾನ್ ಆಕ್ಸೆಸ್ ಎನಿವೇರ್ ಇನ್ ದ ವರ್ಲ್ಡ್,
ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಕೂಡ ಎಕ್ಸೆಸ್ ಮಾಡೋ ಹಾಗೆ ಇರಬೇಕು, ಅದನ್ನ ಮಾಹಿತಿಗಳನ್ನ ಪಡ್ಕೊಳ್ಳೋ ಹಾಗೆ ಇರಬೇಕು. ಅಂಡ್ ಮೀನ್ ಫಾರ್ ಆಲ್, ಎಲ್ಲರಿಗೂ ಕೂಡ ಇದು ಸಲ್ಬೇಕು. ಸೊ ಇದು ಯಾವುದೋ ಒಬ್ಬ ಕಮ್ಯುನಿಟಿಗೆ ಅಥವಾ ಯಾವುದೋ ಒಬ್ಬ ಅದು ಸಮುದಾಯಕ್ಕೆ ಇದು ಸೀಮಿತವಾಗಿ ಇರ್ತಕ್ಕಂಥದ್ದಲ್ಲ, ಎಂಟೈರ್ ಕಮ್ಯುನಿಟಿಗೆ, ಎಂಟೈರ್ ಸೊಸೈಟಿಗೆ ಇದು ರೀಚ್ ಆಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಅಂತಕ್ಕಂಥದ್ದು ಅಂದ್ರೆ ಸಾರ್ವಜನಿಕ ಪ್ರಸಾರ ಅಂತಕ್ಕಂಥದ್ದು ಕೆಲಸವನ್ನ ಮಾಡಬೇಕು. ಸೊ ವಾಟ್ ಎವರ್ ದ ಸೋಷಿಯಲ್ ಆರ್ ಎಕನಾಮಿಕ್ ಸ್ಥಿತಿ, ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ಹೇಗೇ ಇರಬಹುದು, ಎಂಥದ್ದೇ ವ್ಯಕ್ತಿಯಲ್ಲಿ ಎಂಥದ್ದೇ ಒಂದು ಸಾಮಾಜಿಕ ಸ್ಥಿತಿಗತಿಗಳನ್ನ, ಆರ್ಥಿಕ ಸ್ಥಿತಿಗತಿಗಳನ್ನ ಆ ವ್ಯಕ್ತಿ ಹೊಂದಿರಬಹುದು, ಎಲ್ಲರಿಗೂ ಕೂಡ ಅಲ್ಲಿ ಸಮಾನವಾಗಿ ಈ ಒಂದು ಮಾಹಿತಿ, ಶಿಕ್ಷಣ ಹಾಗೆ ಮನರಂಜನೆ ಅಂತಕ್ಕಂಥದ್ದು ತಲುಪುವ ಹಾಗೆ ಇರಬೇಕು ಅಂತ ಹೇಳಿ ಕೂಡ ಒಂದು ಡೆಫಿನೇಷನ್ ಅನ್ನ ಕೂಡ ಕೊಡ್ತಾರೆ. ಸೊ ಇಟ್ ಈಸ್ ಮ್ಯಾಂಡೇಟ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಇನ್ಫಾರ್ಮೇಶನ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್. ಸೊ ನಾವು ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ, ಸಮಾಜದಲ್ಲಿ ಆಗ್ತಾ ಇರತಕ್ಕಂತಹ ಡೆವಲಪ್ಮೆಂಟ್ಗಳೇನಿದೆ, ಸಾಂಸ್ಕೃತಿಕ ಅಭಿವೃದ್ಧಿ ಏನಿದೆ, ಅವುಗಳನ್ನೆಲ್ಲವನ್ನೂ ಕೂಡ ತಿಳ್ಕೊಳ್ಳೋದಕ್ಕೆ, ಎಕ್ಸೆಸ್ ಮಾಡಲಿಕ್ಕೆ ನಾವು ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡಬಾರ್ದು. ಯು ಆರ್ ನಾಟ್ ಸಪೋಸ್ ಟು ರಿಸ್ಟ್ರಿಕ್ಟ್ ಟು ಎಕ್ಸೆಸ್ ಎನಿ ಕೈಂಡ್ ಆಫ್ ಇನ್ಫಾರ್ಮೇಶನ್. ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನ ಸಮಾಜದಲ್ಲಿ ಪಡ್ಕೊಳ್ಳಿಕ್ಕೆ ಇದು ನಮಗೆ ರೆಸ್ಟ್ರಿಕ್ಷನ್ಸ್ಗಳು ಇರಬಾರ್ದು, ನಿಯಂತ್ರಣಗಳು ಇರಬಾರ್ದು, ನಿರ್ಬಂಧಗಳು ಇರಬಾರ್ದು ಅಂತ ಹೇಳಿ ಕೂಡ ಹೇಳ್ತಾರೆ. ಸೊ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಮಸ್ಟ್ ಆಲ್ಸೋ ಅಪೀಲ್ ಟು ದ ಇಮ್ಯಾಜಿನೇಷನ್ ಅಂಡ್ ಎಂಟರ್ಟೈನ್. ಸೊ ಸಾರ್ವಜನಿಕ ಪ್ರಸಾರ ಅಂತಕ್ಕಂಥದ್ದು ಏನಿದೆ ಅದು ಯಾವಾಗಲೂ ಕೂಡ ಎಲ್ಲರಿಗೂ ಕೂಡ ಅಪೀಲ್ ಆಗೋ ಹಾಗಿರ್ಬೇಕು, ಎಲ್ಲರಿಗೂ ಕೂಡ ತಲುಪುವ ಹಾಗೆ ಇರಬೇಕು. ಸೊ ಇಮ್ಯಾಜಿನ್ ಹಿಮ್ಸೆಲ್ಫ್, ಯಾರು ಬೇಕಾದ್ರೂ ಕೂಡ ಅವರ ಸ್ವತಂತ್ರವಾಗಿ ಅವರದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅವರ ಸ್ವತಂತ್ರ ಕಲ್ಪನೆಗೆ ಅವುಗಳು ಎಟ್ಕೋ ಹಾಗೆ ಇರಬೇಕು. ಹಾಗೇನೆ ಅವ್ರನ್ನ ಎಂಟರ್ಟೈನ್, ಮನರಂಜನೆಯನ್ನ ಮಾಡುವ ಹಾಗೆ ಕೂಡ ಇರ್ಬೇಕಾಗತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ. ಬಟ್ ಇಟ್ ಡಸ್ ಸೋ ವಿತ್ ಎ ಕನ್ಸರ್ನ್ ಫಾರ್ ಈಕ್ವಾಲಿಟಿ ದಟ್ ಡಿಸ್ಟಿಂಗ್ವಿಶಸ್ ಇಟ್ ಫ್ರಮ್ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್. ಆದರೆ ಸೊ ನೀವು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು. ಪ್ರತಿಯೊಂದು ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ, ಪ್ರತಿಯೊಂದು ಸಮುದಾಯದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ನಾಗರಿಕನನ್ನು ಕೂಡ ನೀವು ಈಕ್ವಲ್ ಆಗಿ ಕಾಣಬೇಕು. ಆ ಒಂದು ಈಕ್ವಲ್ ಕನ್ಸರ್ನ್ ಅನ್ನ ನೀವು ತೋರಿಸ್ಬೇಕು. ಸೊ ಜೊತೆಗೆ ಒಂದು ಗುಣಮಟ್ಟದ ಅವ್ರಿಗೆ ಗುಣಮಟ್ಟದಿಂದ ಕೂಡಿರ್ತಕ್ಕಂತಹ ಮಾಹಿತಿಯನ್ನ, ಶಿಕ್ಷಣವನ್ನ ಕೊಡ್ತಕ್ಕಂತಹದ್ದು. ಹಾಗೇನೆ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಈ ಜಾಹೀರಾತುಗಳನ್ನ ಕೊಡ್ತಕ್ಕಂತಹದ್ದು, ಆ ತರದ ಪ್ರಸಾರಗಳು ಏನಿದ್ದಾವೆ, ಖಾಸಗಿ ಪ್ರಸಾರಗಳು ಏನಿದ್ದಾವೆ, ಅವುಗಳಿಗೂ ಸಾರ್ವಜನಿಕ ಪ್ರಸಾರಕ್ಕೂ ಒಂದಷ್ಟು ವ್ಯತ್ಯಾಸಗಳನ್ನ ಗುರುತಿಸುವ ಮಟ್ಟಿಗೆ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಬೇಕು ಅನ್ನುವಂತಹ ವಿಷಯವನ್ನು ಕೂಡ ಈ ಒಂದು ಸಭೆ ಸಮಾರಂಭಗಳಲ್ಲಿ ಕೂಡ ಚರ್ಚೆ ಕೂಡ ಆಗ್ತಕ್ಕಂಥದ್ದು. ಸೊ ಇದಾದ ನಂತರದಲ್ಲಿ ಏನು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗಿಗೆ ಸಂಬಂಧಪಟ್ಟ ಹಾಗೆ ಏನು ವಿಷಯವನ್ನ ಅವರು ಪ್ರಸ್ತಾಪ ಮಾಡಿದ್ರು, ಅದಾದ ಮೇಲೆ 1977 ನಲ್ಲಿ ಪ್ರಸಾರ ಭಾರತಿ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ ಕೂಡ ಅಸ್ತಿತ್ವಕ್ಕೆ, ಒಂದು ಬಾಡಿ, ಅಥಾನಮಸ್ ಬಾಡಿ ಕೂಡ ಅಸ್ತಿತ್ವಕ್ಕೆ ಕೂಡ ಬರುತ್ತೆ. ಸೊ ಪ್ರಸಾರ ಭಾರತಿ ಇಂಡಿಯಾಸ್ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟರ್. ನಾವು ಇವತ್ತು ಕೂಡ ಪ್ರಸಾರ ಭಾರತಿ ಎಕ್ಸಿಸ್ಟೆನ್ಸ್ ಅಲ್ಲಿ ಕೂಡ ಇದೆ, ನಾವು ಅದನ್ನ ನೋಡ್ತೇವೆ. ಈ ಪ್ರಸಾರ ಭಾರತಿ ವತಿಯಿಂದನೇ ಕೂಡ ಇವತ್ತಿಗೂ ಕೂಡ ಇಡೀ ಭಾರತದಾದ್ಯಂತ ಸಾರ್ವಜನಿಕ ಸೇವೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಪ್ರಸಾರ ಕಾರ್ಯಕ್ರಮಗಳನ್ನ ಎಲ್ಲವನ್ನೂ ಕೂಡ ಇವತ್ತಿಗೂ ಕೂಡ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ. ಸೊ ವಾಸ್ ಸೆಟ್ ಅಪ್ ಬೈ ಆನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ 1997. 1997ರಲ್ಲಿ ಪ್ರಸಾರ ಭಾರತಿ ಅನ್ನುವಂತಹ ಒಂದು ಕಾಯ್ದೆಯನ್ನ ಕೂಡ 1997ರಲ್ಲಿ ಸಂಸತ್ತಿನಲ್ಲಿ ಕೂಡ ಮಂಡಿಸಲಾಗತ್ತೆ. ಅದರ ಒಂದು ಪರಿಣಾಮವಾಗಿ ಕೂಡ ಪ್ರಸಾರ ಭಾರತಿ ಅನ್ನೋ ಒಂದು ಸಂಸ್ಥೆ, ಒಂದು ಆಟೋನಮಸ್ ಸಂಸ್ಥೆ, ಅದೊಂದು ಯಾರು ಕೂಡ ಗವರ್ನಮೆಂಟ್ ನ ಅಡಿಯಲ್ಲಿ ಇರತ್ತೆ, ಆದ್ರೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ಸಂಸ್ಥೆಯನ್ನ ಕೂಡ ಅಸ್ತಿತ್ವಕ್ಕೆ ತಗೊಂಡ್ ಬರ್ತಾರೆ. ಸೊ ಇಟ್ ರನ್ಸ್ ದ ನ್ಯಾಷನಲ್ ಟೆಲಿವಿಷನ್ ಅಂಡ್ ರೇಡಿಯೋ ನೆಟ್ವರ್ಕ್ಸ್, ದೂರದರ್ಶನ್, ಡಿಡಿ and All India Radio AIR respectively.
ಪ್ರಸಾರ ಭಾರತಿ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಏನು ದೂರದರ್ಶನ್ ಅಂತ ನಾವೇನ್ ಕರಿತೇವೆ, ದೂರದರ್ಶನ್ ಟೆಲಿವಿಷನ್ ಚಾನೆಲ್ ಅಂತ ನಾವೇನ್ ನೋಡ್ತೇವೆ, ಅದು ಹಾಗೇನೆ ಆಲ್ ಇಂಡಿಯಾ ರೇಡಿಯೋ, ಆಕಾಶವಾಣಿ ಅಥವಾ AIR ಇದೆರಡನ್ನೂ ಕೂಡ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಡೆಸ್ಕೊಂಡು ಹೋಗ್ತಾ ಇದೆ. ಸೊ ಇಟ್ ಈಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ದ ಪ್ರಸಾರ ಭಾರತಿ ಬೋರ್ಡ್. ಸೊ ಈ ಒಂದು ಪ್ರಸಾರ ಭಾರತಿಯನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ, ಆಡಳಿತವನ್ನ ನೋಡ್ಕೊಳ್ಲಿಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಕೂಡ ಅಸ್ತಿತ್ವದಲ್ಲಿ ಇದೆ. ಸೊ ವಿಚ್ ಇಸ್ tasked with fulfilling the broadcaster's statutory mandate of informing, educating and entertaining the public while promoting ideas of national integration. ಸೊ ಈ ಪ್ರಸಾರ ಭಾರತಿ ಅನ್ನುವಂತಹ ಏನು ಬೋರ್ಡ್ ಏನಿದೆ, ಅಥವಾ ಪ್ರಸಾರ ಭಾರತಿ ಒಂದು ಪ್ರಸಾರ ಭಾರತಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಮಂಡಳಿ ಏನಿದೆ, ಅದು ಒಂದು ಇವತ್ತು ಕೂಡ ಹೇಳ್ತಕ್ಕಂಥ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಏನು ಡೆಫಿನೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡಬೇಕು, ಎಜುಕೇಶನ್ ಅನ್ನ ಕೊಡಬೇಕು, ಮಾಹಿತಿಯನ್ನ ಕೊಡಬೇಕು, ಶಿಕ್ಷಣವನ್ನ ಕೊಡಬೇಕು, ಮನರಂಜನೆಯನ್ನ ಸಾರ್ವಜನಿಕರು ಎಲ್ಲರಿಗೂ ಕೂಡ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಇಲ್ಲದೆ, ಅಂದ್ರೆ ಯಾವುದೇ ರೀತಿಯ ಶೋಷಣೆಗೆ ಪಡ್ದೇನೆ ಅಥವಾ ಯಾವುದೇ ರೀತಿಯ ಅವರಲ್ಲಿ ತಾರತಮ್ಯಗಳನ್ನ ಮಾಡದ ಹಾಗೆ ಒಂದು ಮಾಹಿತಿಯನ್ನ, ಶಿಕ್ಷಣ ಹಾಗೆ ಮನರಂಜನೆಯನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳುತ್ತೆ. ಅದರ ಜೊತೆಗೆ ನ್ಯಾಷನಲ್ ಇಂಟಿಗ್ರೇಷನ್, ದೇಶದ ಏಕತೆ ಐಕ್ಯತೆಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಭಾವನೆಯನ್ನ ಕೂಡ ಜನಗಳಲ್ಲಿ ಹುಟ್ಟಾಕುವ ನಿಟ್ಟಿನಲ್ಲಿ ಈ ಪ್ರಸಾರ ಭಾರತಿ ಇವತ್ತಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದೆ. ಸೊ ದ ನೆಕ್ಸ್ಟ್ ಒನ್ ಇಸ್ ದ ಕಂಟೆಂಟ್ ಅಂಡ್ ರೀಚ್. ಅಂದ್ರೆ ಈ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಅದು ಯಾವೆಲ್ಲ ರೀತಿಯಾದಂತಹ ಕಂಟೆಂಟ್ ಅನ್ನ ಪ್ರಸಾರವನ್ನ ಮಾಡ್ತಾರೆ, ಅದರ ರೀಚ್ ಎಷ್ಟಿದೆ, ಎಷ್ಟರ ಮಟ್ಟಿಗೆ ಅದು ತಲುಪುವಂತಹ ಸಾಮರ್ಥ್ಯವನ್ನ ಇವತ್ತು ಬೆಳೆಸ್ಕೊಂಡಿದೆ ಅಂತ ಹೇಳಿ ನೋಡಿದಾಗ, ದ ಪ್ರಸಾರ ಭಾರತಿ ಇಸ್ ಮ್ಯಾಂಡೇಟೆಡ್ ಟು ಪ್ರೊವೈಡ್ ಕಂಟೆಂಟ್ ದಟ್ ಸರ್ವ್ಸ್ ದ ಹ್ಯೂಮನ್ ಡೆವಲಪ್ಮೆಂಟ್ ನೀಡ್ಸ್ ಆಫ್ ಇಂಡಿಯಾಸ್ ಆಪರ್ಚುನಿಟಿ ಡಿಪ್ರೈವ್ಡ್ ಪಾಪ್ಯುಲೇಷನ್. ಸೊ ಪ್ರಸಾರ ಭಾರತಿ ಅನ್ನೋದು ಆ ಒಂದು ಸಂಸ್ಥೆ ಏನಿದೆ, ಅದರ ಉದ್ದೇಶ ಯಾವತ್ತಿಗೂ ಕೂಡ ಪ್ರೊವೈಡ್ ಕಂಟೆಂಟ್, ಅಂದ್ರೆ ಕಾರ್ಯಕ್ರಮಗಳನ್ನ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಹೇಳಿ ಬಂದಾಗ ಮ್ಯಾಂಡೇಟ್ರಿ, ಅದು ಅದನ್ನ ಕಂಪಲ್ಸರಿ ಮಾಡಿರ್ತಕ್ಕಂತಹದ್ದು. ಸೊ ಅದು ಯಾವ ರೀತಿಯಾಗಿ ಕೊಡ್ಬೇಕಂತಂದ್ರೆ ಸಮಾಜಕ್ಕೆ ಸೇವೆಯನ್ನ ಒದಗಿಸ್ಕೊಡ್ತಕ್ಕಂಥ, ಅಂದ್ರೆ ಕಾರ್ಯಕ್ರಮಗಳು ಒಂದು ಸೇವೆಯನ್ನ ಒದಗಿಸ್ಕೊಡುವಂತಹ ನಿಟ್ಟಿನಲ್ಲಿ ಇರಬೇಕು. ಸರ್ವ್ ದ ಹ್ಯೂಮನ್ ಡೆವಲಪ್ಮೆಂಟ್ ನೀಡ್ಸ್ ಆಫ್ ಇಂಡಿಯಾಸ್ ಆಪರ್ಚುನಿಟಿ, ಸಮಾಜದಲ್ಲಿ ಭಾರತದಲ್ಲಿ ಇರತಕ್ಕಂತಹ ಜನಗಳ ಅಭಿವೃದ್ಧಿಯನ್ನ ನೋಡಬೇಕು, ಆ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂತಹದ್ದು. ಹಾಗೇನೆ ಡಿಪ್ರೈವ್ಡ್ ಪಾಪ್ಯುಲೇಷನ್, ಅಂದ್ರೆ ಯಾವಾಗ ಶೋಷಣೆಗೆ ಗುರಿಯಾಗಿರ್ತಕ್ಕಂತಹದ್ದು, ಸಮಾಜದ ಮುಖ್ಯ ವಾಹಿನಿಯಿಂದ ಸ್ವಲ್ಪ ಅವ್ರನ್ನ ಆಚೆ ಇಟ್ಟಿರ್ತಕ್ಕಂತಹ, ಸ್ವಲ್ಪ ಕೆಳ ಮಟ್ಟದಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತಕ್ಕಂತಹ ಒಂದು ಸಮುದಾಯಗಳು ಏನಿದ್ದಾವೆ, ಜನಸಾಮಾನ್ಯರು ಏನಿದ್ದಾರೆ, ಅವ್ರುಗಳನ್ನೆಲ್ಲರನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬೇಕು. ಆ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಕೂಡ ಇದು ಪ್ರಸಾರವನ್ನ ಮಾಡುತ್ತೆ. So therefore a substantial part of its programming relates to education, health, agriculture and women's issue and so on. So ಅದೇ ಕಾರಣಕ್ಕಾಗಿ ಈ ರೀತಿಯ ಕಂಟೆಂಟ್, ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂತಹ ಡಿಪ್ರೈವ್ಡ್ ಸೊಸೈಟಿ ಏನಿದೆ, ಕಡೆಗಣಿಸಲ್ಪಟ್ಟಿರ್ತಕ್ಕಂತಹ ಪಾಪ್ಯುಲೇಷನ್, ಜನಸಂಖ್ಯೆ ಏನಿದೆ, ಅದೇ ಅವಕಾಶವನ್ನು, ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಅವಕಾಶಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅವರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಕೂಡ ಇದು ಪ್ರಸಾರವನ್ನ ಮಾಡುತ್ತೆ. ಲೈಕ್ ಅವ್ರಿಗೆ ಎಜುಕೇಶನ್ ಅನ್ನ, ಇನ್ಫಾರ್ಮಲ್ ಎಜುಕೇಶನ್ ಅನ್ನ ಕೊಡ್ತಕ್ಕಂತಹದ್ದು, ಹೆಲ್ತ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಗಳನ್ನ ಪ್ರಸಾರ ಮಾಡುವಂಥದ್ದು, ಅಗ್ರಿಕಲ್ಚರ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್, ಹಾಗೆ ವಿಮೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಮಹಿಳೆ ಮತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು. ಸೊ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡೋದ್ರ ಮೂಲಕ ಜನಗಳಿಗೆ ಇನ್ಫಾರ್ಮಲ್ ಎಜುಕೇಶನ್ ಹಾಗೇನೆ ಇನ್ಫಾರ್ಮೇಶನ್ ಅನ್ನ ಕೂಡ ಕೊಡ್ತಾ ಇದೆ. The Prasara Bharati's radio and television arms have phenomenal reach and penetration. ಸೊ ಪ್ರಸಾರ ಭಾರತಿ ರೇಡಿಯೋ ಮತ್ತೆ ಟೆಲಿವಿಷನ್ಸ್ಗಳ ಸಹಾಯದಿಂದ ಇಡೀ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ದೊಡ್ಡ ಮಟ್ಟದ ಜನಸಂಖ್ಯೆಯನ್ನ ಕೂಡ ಇದು ರೀಚ್ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ
ಹೊಂದಿದೆ. ಟೆಲಿವಿಷನ್ ಹಾಗೇನೆ ರೇಡಿಯೋ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಪಾಪ್ಯುಲೇಷನ್ ಅನ್ನ ರೀಚ್ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಇವತ್ತಿಗೂ ಕೂಡ ಹೊಂದಿರತಕ್ಕಂತಹದ್ದು. AIR has a reach of 99.2% of the countries, and that's mean 1.3 billion population. ಇವತ್ತು ಏನು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ 120 ಕೋಟಿ ಜನಸಂಖ್ಯೆ ಅಂತ ನಾವೇನ್ ಮಾತಾಡ್ತೀವಿ, ಅವುಗಳಲ್ಲಿ 99.2% ಜನಸಂಖ್ಯೆಯನ್ನ ಆಲ್ ಇಂಡಿಯಾ ರೇಡಿಯೋ ತಲುಪುವಂತಹ ಸಾಮರ್ಥ್ಯವನ್ನ ಇದು ಬೆಳೆಸ್ಕೊಂಡಿದೆ. ಹಾಗೇನೆ DD with its 1416 terrestrial transmitters have a potential reach of 90% of the population. ಈ ದೂರದರ್ಶನ ಅಥವಾ DD ಅಂತ ನಾವೇನ್ ಕರಿತೀವಿ, ಅದು ಸುಮಾರು 1416 ಪ್ರಸರಣವನ್ನ ಇಟ್ಕೊಳ್ಳೋದ್ರ ಮೂಲಕ ಪ್ರಸರಣ ಸಾಧನಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಸುಮಾರು ದೇಶದಲ್ಲಿ ಇರ್ತಕ್ಕಂತಹ 90% ಜನಸಂಖ್ಯೆಯನ್ನ ತಲುಪುವಂತಹ ಸಾಮರ್ಥ್ಯವನ್ನು ಕೂಡ ಇದು ಬೆಳೆಸ್ಕೊಂಡಿದೆ. The only times DD and AIR witness a spike in audience are when they broadcast big ticket events such as cricket matches or the Prime Minister's popular monthly radio address to the nation, Mann Ki Baat. ಸೊ ಇವತ್ತಿಗೂ ಕೂಡ ಆಲ್ ಇಂಡಿಯಾ ರೇಡಿಯೋದಲ್ಲಿ ಇರ್ಬೋದು, DD ನಲ್ಲಿ ಇರ್ಬೋದು, ಸೊ ಇವತ್ತಿಗೂ ಕೂಡ ಕ್ರಿಕೆಟ್ ನಂತಹ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಹಿಡಿದು ಟೆಸ್ಟ್ ಮ್ಯಾಚ್ ಇರ್ಬೋದು, IPL ಇರ್ಬೋದು, 2020 ಮ್ಯಾಚ್ ಇರ್ಬೋದು, ಸೊ ಈ ತರದ ದೊಡ್ಡ ದೊಡ್ಡ ಕ್ರಿಕೆಟ್ ಇವೆಂಟ್ ಪ್ರೋಗ್ರಾಮ್ಸ್ ಗಳನ್ನು ಕೂಡ ಲೈವ್ ಕಾಮೆಂಟ್ರಿಗಳು ಕೊಡೋದ್ರ ಮೂಲಕ ಆ ತರದ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನು ಕೂಡ ಅದು ಬ್ರಾಡ್ಕಾಸ್ಟ್ ಮಾಡುತ್ತೆ. ಅದರ ಜೊತೆಗೆ ಇವತ್ತು ಏನು ಪ್ರೈಮ್ ಮಿನಿಸ್ಟರ್ ಅವರ ತುಂಬಾ ದೊಡ್ಡ ಮಟ್ಟದಲ್ಲಿ ಪಾಪ್ಯುಲರ್ ಆಗಿರ್ತಕ್ಕಂಥ ಜನಪ್ರಿಯ ಆಗಿರ್ತಕ್ಕಂತಹ ಮನ್ ಕಿ ಬಾತ್ ಕಾರ್ಯಕ್ರಮ ಇರೋದು, ಪ್ರತಿ ತಿಂಗಳಿಗೊಮ್ಮೆ ರೇಡಿಯೋವನ್ನ ಅಡ್ರೆಸ್ ಮಾಡಿ ರೇಡಿಯೋನ ಕುರಿತು ಮಾತಾಡ್ತಕ್ಕಂತಹ ಮನ್ ಕಿ ಬಾತ್ ಕಾರ್ಯಕ್ರಮ ಇರ್ಬೋದು. ಇಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ಎಲ್ಲವನ್ನೂ ಕೂಡ DD ಮತ್ತೆ ಆಲ್ ಇಂಡಿಯಾ ರೇಡಿಯೋ ಕೂಡ ಪ್ರಸಾರ ಮಾಡ್ತಕ್ಕಂಥದ್ದು. ಆ ಮೂಲಕ ತನ್ನ ಆಡಿಯನ್ಸ್ ಅನ್ನ ಅಂದ್ರೆ ಕೇಳುಗರನ್ನ ಮತ್ತೆ ನೋಡುಗರನ್ನ ಹೆಚ್ಚು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು ಕೂಡ ಇದು ನಿರಂತರವಾಗಿ ಮಾಡ್ತಾ ಇದೆ. ಸೊ however, AIR scores over the private radio players in the country's remote areas where FM signals do not have sufficient penetration. ಸೊ ಇವತ್ತಿಗೂ ಕೂಡ FM ರೇಡಿಯೋ ತುಂಬಾ ಪಾಪ್ಯುಲರ್ ಆಗಿದೆ. ಎಸ್ಪೆಷಲಿ ಪ್ರೈವೇಟ್ FM ರೇಡಿಯೋಗಳು ಸಾಕಷ್ಟು ಪಾಪ್ಯುಲರೈಸ್ ಆಗಿದೆ. 2 ಟೈರ್ 3 ಟೈರ್ ಅಂತಹ ಸಿಟಿಗಳಲ್ಲಿಯೂ ಕೂಡ ಈ ಪ್ರೈವೇಟ್ FM ಸ್ಟೇಷನ್ಸ್ಗಳು ಕೂಡ ಪಾಪ್ಯುಲರ್ ಆಗಿದೆ. ಇವೊಂದು ಅಷ್ಟು ಪಾಪ್ಯುಲಾರಿಟಿಯನ್ನ ಪಡ್ಕೊಂಡಿದ್ರೂ ಕೂಡ ಸೊ ಈ FM ಸ್ಟೇಷನ್ಸ್ಗಳು ಎಲ್ಲಿ ಸಫಿಷಿಯಂಟ್ ಆಗಿ ರೀಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂತಹ ಪ್ರದೇಶಗಳಲ್ಲಿಯೂ ಕೂಡ ಈ ಆಲ್ ಇಂಡಿಯಾ ರೇಡಿಯೋ ಅಥವಾ ಆಕಾಶವಾಣಿ ಅಂತಕ್ಕಂತಹದ್ದು ತಲುಪೋದ್ರ ಮೂಲಕ ಅಲ್ಲಿರ್ತಕ್ಕಂತಹ ಜನಸಂಖ್ಯೆಗೂ ಕೂಡ ಮಾಹಿತಿಯನ್ನ, ಶಿಕ್ಷಣವನ್ನ ಹಾಗೆ ಮನರಂಜನೆಯನ್ನ ಕೊಡ್ತಕ್ಕಂತಹ ಕೆಲಸವನ್ನ ಕೂಡ ನಿರಂತರವಾಗಿ ಇದು ಮಾಡ್ಕೊಂಡು ಬರ್ತಾ ಇದೆ.